ಎಮ್ಮಿಗನೂರಿನಲ್ಲಿ ಮಿಶ್ರ ತಳಿ ಕರು ಪ್ರದರ್ಶನ. ಬಳ್ಳಾರಿ ಜಿಲ್ಲಾ ಪಂಚಾಯತ್ ಹಾಗೂ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ವತಿಯಿಂದ ಇಂದು ಎಮ್ಮಿಗನೂರು ಗ್ರಾಮದಲ್ಲಿ ಮಿಶ್ರ ತಳಿ ಕರು ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿತ್ತು. ಪಶು ಇಲಾಖೆ ಅಧಿಕಾರಿ ಡಾಕ್ಟರ್ ಬಸವರಾಜ್ ರವರು ಮಾತನಾಡಿ, ಹೈನುಗಾರಿಕೆಯನ್ನು ರೈತರು ಮುಖ್ಯ ಕಸುಬನ್ನಾಗಿ ಸ್ವೀಕರಿಸುವ ಮೂಲಕ ಆರ್ಥಿಕ ಸ್ವಾವಲಂಬನೆ ಸಾಧಿಸುವಲ್ಲಿ ಜಾಗೃತಿ ವಹಿಸಬೇಕು ಹಾಗೂ ಮಿಶ್ರ ತಳಿ ಹಸು ಮತ್ತು ಕರುಗಳಿಗೆ ಕಾಲಕ್ಕೆ ತಕ್ಕಂತೆ ಜಂತು ನಿವಾರಣಾ ಲಸಿಕೆ ಹಾಕಿಸಬೇಕು, ಅವುಗಳನ್ನು ಸದೃಢವಾಗಿ ಬೆಳೆಸಬೇಕು ಎಂದಿದ್ದಾರೆ. ಹಸುಗಳನ್ನು ಸಾಕುವುದು ನಮ್ಮ ಸಾಂಪ್ರದಾಯಿಕವಾಗಿದ್ದು, ಸಾಂಪ್ರದಾಯಿಕ ಜೊತೆಗೆ ವೈಜ್ಞಾನಿಕ ಸಾಕಾಣಿಕೆಯನ್ನ ಅನುಸರಿಸಬೇಕು ಎಂದು ಉಪನಿರ್ದೇಶಕ ಡಾಕ್ಟರ್ ವಿನೋದ್ ಕುಮಾರ್ ತಿಳಿಸಿದರು. ಮಿಶ್ರ ತಳಿ ಹಸು ಮತ್ತು ಕರು ಎಮ್ಮೆಗಳ ಪ್ರದರ್ಶನ ಜರುಗಿತು. ಉತ್ತಮವಾಗಿ ಆಕಳು ಕರು ಸಾಕಣೆ ಮಾಡಿದ್ದಕ್ಕಾಗಿ ಬಹುಮಾನ ನೀಡಿ ಗೌರವಿಸಲಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಣ್ಣ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ರೈತರು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ರು. ರಘುವೀರ್ ಸಿದ್ದಿ ಟಿವಿ ಕಂಪ್ಲೀಟ್. ಇವತ್ತು ಮುಖ್ಯವಾಗಿ ನಾವು ಒಂದು ವಿಸ್ತರಣಾ ಚಟುವಟಿಕೆ ಅಂತ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ ನಮ್ಮ ಇಲಾಖೆಯಿಂದ. ಅಂದರೆ ರೈತರಿಗೆ ಜಾನುವಾರುಗಳ ಬಗ್ಗೆ ಸಾಕಾಣಿಕೆ ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ವಿಚಾರವನ್ನು ನಾವು ರೈತರ ಜೊತೆಗೆ ಒಂದು ವಿಚಾರ ವಿನಿಮಯ ಮಾಡಿಕೊಳ್ಳೋದ್ರ ಜೊತೆಗೆ ಒಂದು ಪ್ರದರ್ಶನವನ್ನು ಏರ್ಪಡಿಸ್ತಾ ಇದ್ದೀವಿ. ಇಲ್ಲಿ ಇವತ್ತು ನಾವು ಏರ್ಪಡಿಸಿದ್ದು ಮಿಶ್ರತಳಿ ಕರುಗಳ ಪ್ರದರ್ಶನ. ಮಿಶ್ರತಳಿ ಕರುಗಳ ಪ್ರದರ್ಶನದಲ್ಲಿ ನಾವೇನು ಮಾಡ್ತೀವಿ, ತಳಿವಾರು ಅಂದರೆ ಒಂದು HF ತಳಿ ಅಂತಿರುತ್ತೆ, ಜೆಸ್ಸಿ ತಳಿ ಅಂತಿರುತ್ತೆ, ನಾಟಿ ತಳಿಗಳು ಇರುತ್ತವೆ. ಆಮೇಲೆ ಕರುಗಳ ಜೊತೆಗೆ ನಾವು ಆಕಳ ಕರುಗಳ ಜೊತೆಗೆ ಎಮ್ಮೆ ಕರುಗಳನ್ನು ಸಮೇತವಾಗಿ ನಾವೊಂದು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀವಿ. ಇದರಲ್ಲಿ ಈ ವಿವಿಧ ತಳಿಗಳು ಏನಿದಾವೆ, 3 ತಳಿಗಳ ಪೈಕಿ ಅತ್ಯುತ್ತಮವಾದಂಥ ಒಂದು ತಳಿನಲ್ಲಿ ಇರೋಂಥ ಹೆಣ್ಣು ಕರುಗಳು, ಮುಖ್ಯವಾಗಿ ನಮಗೆ ಬೇಕಾಗಿರೋದು ಹೆಣ್ಣು ಕರುಗಳನ್ನು ನಾವು ಆಯ್ಕೆ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಭಾಗವಹಿಸಿದ್ರಲ್ಲಿ ಅತ್ಯುತ್ತಮವಾದ ಯಾವುದದ್ದು ಅಂತ ಹೇಳ್ಬಿಟ್ಟು ಮೊದಲನೇ ಬಹುಮಾನ, 2ನೇ ಬಹುಮಾನ, 3ನೇ ಬಹುಮಾನ ಕರುಗಳಿಗೂ ನಾವು ಸಮಾಧಾನಕರ ಒಂದು ಸರ್ಟಿಫಿಕೇಟು ಕೊಡೋದಾದರೆ ಅಗತ್ಯ ಇರುವಂಥ ಜಂತುನಾಶಕ ಔಷಧಿಗಳು, ಮಿನರಲ್ ಅಂದರೆ ನಾವು ಏನು ಲಘು ಪೋಷಕಾಂಶಗಳಂತೀವಲ್ಲ, ಪೋಷಕಾಂಶಗಳಾದ ಟಾನಿಕ್ಕು, ಟ್ಯಾಬ್ಲೆಟ್ಸು ಅವನ್ನೆಲ್ಲ ಕೊಡ್ತಿದ್ವಿ. ಇದು ಒಂದು ರೈತರಿಗೆ ಒಂದು ಇದ್ರ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇದೆ.